ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಎಲ್ಲರೂ ಆರಾಮದಿರಿ, ಆರಾಮಾಗಿರ್ರಿ. ಹಾಗೆ ನನ್ನ ದೇವ್ರ ವೀಡಿಯೋಸ್ ನೋಡಿ ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಂಗೆ ಭಾಳ ಖುಷಿ ಆಗ್ತಿತ್ತು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿರಿ. ಅಪ್ಪ ನಾನು ಹಿಂಗೆ ಬೆಳೆಸ್ರಿ. ಹಂಗೆ ಇದನ್ನು ಚಿಕ್ಕ ಮನೆ. ಈಗ ಎಂತ ಮಾಡ್ತಿದ್ದೆ ಅಂದರೆ ನಾನು ಟೊಮೆಟೊ, ಏಲಕ್ಕಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿ ಮಸಾಲೆ ಮಾಡ್ಕೊಂಡು, ಆನಿಯನ್ ಎಲ್ಲ ಹಾಕಿ ಮಸಾಲೆ ಮಾಡಿ ರುಬ್ಬಿ ಬ್ಯಾಳಿ, ನುಗ್ಗಿ, ಬೇಸನ್ ಇದನ್ನೆಲ್ಲ ಫ್ರೈ ಮಾಡಿ ಮಿಕ್ಸಿ ಹಾಕಿ ಹುಣ್ಸೆಹಣ್ಣು ಕೂಟ ಹಾಕ್ಬಿಡ್ತೀನಿ, ಹಾಕಿ ಸಾಂಬಾರು ಮಾಡ್ತೇನೆ. ಹಂಗೆ ಇಲ್ಲಿ ಇದಕ್ಕೆ ನುಗ್ಗೆ ಸೊಪ್ಪು ಅಂತಾರೆ. ಈ ನುಗ್ಗೆ ಸೊಪ್ಪು ಎಳೆದು ಇದನ್ನು ಇದು ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆಹಣ್ಣು, ಉಳ್ಳಾಗಡ್ಡಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ರೀ. ಆನಿಯನ್ ವಿತ್ ಆನಿಯನ್ ಜೊತೆಗೆ ಫ್ರೈ ಮಾಡಿ ಇದೆಲ್ಲ ಇದ್ರೊಳಗೆ ಹಾಕಿ ಬೇಯಿಸಿ ಅದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ. ಎಂಥ ಚಲೋ ಆಗ್ತೈತಿ ಅಂತೀರಿ, ಮಸ್ತ್ ಆಕೈತೆ. ರೊಟ್ಟಿ ಜೊತೆ, ಚಪಾತಿ ಜೊತೆಗೆ ಸೂಪರ್ ಆಗ್ತದೆ ರೀ. ನಿಜವಾಗ್ಲೂ ಹೇಳ್ತೀನಿ, ಒಮ್ಮೆ ನೀವು ಮಾಡ್ಕೊಂಡು ತಿನ್ನಿರಿ ನುಗ್ಗೆ ಸೊಪ್ಪಿದ್ರೆ. ನುಗ್ಗೆ ಸೊಪ್ಪು ಭಾಳ ಚಲೋ ಆಗ್ತೈತೆ ರೀ. ಹಾಲು ಇಟ್ಟಿದ್ದೆ, ಹಾಲು ಕಾತು ಇದ್ರಾಗ ಅರ್ಧ ಲೀಟ್ರ್ ಹಾಲು ಐತ್ರಿ. ಇದ್ರಾಗ ಹಾಲು ಐತಿ. ಹಾಲು ಕೆಡ್ತೈತಿ ಅನ್ನೋ ಇದಕ್ಕೆ ಇಟ್ಟೀನಿ. ಮನ್ಯಾಗ ಅಷ್ಟು ಸಾಮಾನಿಲ್ಲ. ಇಷ್ಟ ಸಣ್ಣದ ಮನೆ, ನನ್ನ ಮನೆ ಇಷ್ಟ ನೋಡ್ರಿ. ಇದ್ರಾಗ ಹಂಗೆ ನನ್ನ ವಿಡಿಯೋಸ್ ಮಾಡಿ ಹಾಕ್ಬೇಕು ಡೈಲಿ ಅಂತೀನಿ. ಮುಂಜಾನೆ ಕೆಲಸಕ್ಕೂ ಸಾಯಂಕಾಲ ಆಗ್ತೈತೆ, ನಂದು ಬರೋದು ಆಗಂಗಿಲ್ಲ. ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಲ್ಲ. ದೇವ್ರು ಅಷ್ಟೇ ಹಾಕ್ತೀನಿ. ದೇವರು ನೋಡಿರಿ, ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಯೋಂಗೆ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.